ಎಲ್ಲೆಂದರಲ್ಲಿ ನೀರು ಹಾಗೂ ಆಹಾರವನ್ನ ತಿನ್ನುವವರೇ ಎಚ್ಚರ ಎಚ್ಚರ. ನೀವು ಕುಡಿಯುವಂತಹ ಕಲುಷಿತ ನೀರಿನಿಂದ ಹೆಪಟೈಟಿಸ್ ಕಾಡುವಂತಹ ಸಾಧ್ಯತೆ ಇದ್ದು ಆರಂಭದಲ್ಲಿಯೇ ಇದಕ್ಕೆ ಚಿಕಿತ್ಸೆ ಪಡೆದುಕೊಳ್ಳದೇ ಇದ್ರೆ ಜೀವಕ್ಕೆ ಕುತ್ತು ಬರುವಂತಹ ಸಾಧ್ಯತೆ ಇರುತ್ತಂತೆ. ಹೌದು, ಈ ಹೆಪಟೈಟಿಸ್ ಕಲುಷಿತ ಆಹಾರ ಹಾಗೂ ನೀರಿನಿಂದ ಹಾಗೆ ಡಿ ಸೋಂಕಿತ ರಕ್ತ ಜೊತೆಗೆ ಸೂಜಿಗಳ ಮೂಲಕ ಹರಡುವಂತಹ ಸಾಧ್ಯತೆ ಇರುತ್ತೆ. ಈ ಹೆಪಟೈಟಿಸ್ನಲ್ಲಿ ಎ, ಬಿ, ಸಿ, ಡಿ ಮತ್ತು ಇ ನಂತಹ ಹಲವಾರು ವಿಧಗಳಿದೆ. ಇದರಲ್ಲಿ ಹೆಚ್ಚಾಗಿ ಹೆಪಟೈಟಿಸ್ ಎ ಮತ್ತು ಇ ಕಲುಷಿತ ನೀರು ಆಹಾರದಿಂದ ಹರಡಲಿದೆಯಂತೆ. ಇನ್ನು ಹೆಪಟೈಟಿಸ್ ಹೆಚ್ಚಾಗಿ ಮಾನವನ ಯಕೃತ್ತಿನ ಮೇಲೆ ಹೆಚ್ಚು ಪರಿಣಾಮ ಬೀರಲಿದ್ದು ಶಾಶ್ವತವಾಗಿ ಯಕೃತ್ತನ್ನು ಹಾನಿಗೊಳಿಸಲಿದೆಯಂತೆ. ಇನ್ನು ಹೆಪಟೈಟಿಸ್ನಿಂದ ಪಾರಾಗಲು ಕೆಲವೊಂದು ಬಗೆಯ ಆಹಾರಗಳನ್ನು ಮಾತ್ರ ಸೇವನೆ ಮಾಡಬೇಕಂತೆ. ಅದರಲ್ಲಿ ಹೆಪಟೈಟಿಸ್ನಿಂದ ಮುಕ್ತಿ ಹೊಂದಲು ಗೋಧಿ ಬ್ರೆಡ್ ಹಾಗೆ ಗಂಜಿ, ಕಂದು ಅಕ್ಕಿ, ಧಾನ್ಯದ ಪಾಸ್ತಾ ಮತ್ತು ಕಿಚಡಿ ರೂಪದಲ್ಲಿ ಸೇವಿಸಬಹುದಾಗಿದೆಯಂತೆ. ಇದರ ಜೊತೆಗೆ ಓಟ್ಸ್ ಮತ್ತು ಜೋಳದಂತಹ ಆಹಾರಗಳನ್ನು ಕೂಡ ಸೇವನೆ ಮಾಡಬಹುದಾಗಿದೆಯಂತೆ. ಇದರ ಜೊತೆಗೆ ಹಣ್ಣು ಹಾಗೂ ತರಕಾರಿಗಳನ್ನು ಆಹಾರದಲ್ಲಿ ನಿಯಮಿತಗೊಳಿಸಬೇಕಂತೆ. ಇವುಗಳಲ್ಲಿ ಅನೇಕ ಉತ್ಕರ್ಷಕ ನಿರೋಧಗಳು ಸಹ ಕಂಡು ಬರಲಿದ್ದು ಇದು ನಮ್ಮ ಯಕೃತ್ತಿನ ಕೋಶಗಳಿಗೆ ಹಾನಿಯಾಗದಂತೆ ತಡೆಯಲಿದೆಯಂತೆ. ಇನ್ನು ಮಾಂಸ ಹಾಗೂ ಚೀಸ್ ಹಾಗೆ ಡಬ್ಬಿಯಲ್ಲಿ ತಯಾರಿಸಿದಂತಹ ಸೂಪ್ ಅಥವಾ ಡಬ್ಬಿಯಲ್ಲಿ ತಯಾರಿಸಿದಂತಹ ವಸ್ತುಗಳನ್ನು ತಿನ್ನಬಾರದಂತೆ. ಅಲ್ಲದೆ ಹೈಡ್ರೋಜನೀಕರಣ ಎಣ್ಣೆಯಿಂದ ಶಾಶ್ವತವಾಗಿ ದೂರವಿರಬೇಕಂತೆ. ಬದಲಿಗೆ ಆರೋಗ್ಯ ಎಣ್ಣೆಯಿಂದ ಬಳಸಿ ಹೆಚ್ಚಿನ ಪ್ರಮಾಣದ ಸ್ಯಾಚುರೇಟೆಡ್ ಅಥವಾ ಟ್ರಾನ್ಸ್ ಕೊಬ್ಬನ್ನು ಹೊಂದಿರತಕ್ಕಂತಹ ವಸ್ತುಗಳನ್ನು ತಿನ್ನೋದ್ರಿಂದ ಕಡಿಮೆ ಮಾಡಬೇಕಾಗತ್ತಂತೆ. ಇನ್ನು ಜಂಕ್ ಫುಡ್ಗಳಿಂದಲೂ ಕೂಡ ದೂರ ಇರಬೇಕಂತೆ. ಇನ್ನು ಹೆಪಟೈಟಿಸ್ನಿಂದ ಸಕ್ಕರೆ ಕಾಯಿಲೆಯೂ ಕೂಡ ಹೆಚ್ಚಾಗಲಿದ್ದು ಜನರು ಆರೋಗ್ಯದ ಮೇಲೆ ನಿಗಾ ವಹಿಸಬೇಕಾಗಿದೆ.